ಏನೇನಿದೆ ಲಟಕ್ ಪಟಕ್ ಅಂತ ಅಲ್ಲಾಡತೈತೆ. ಹಂಚಿನ ಮ್ಯಾಗ ಕೈ ಇಟ್ಟು ಸಾವಕಾಶ ಹತ್ತಿನ ತಡೆಯವ. ಮತ್ತೆ ಎತ್ಲಾಗದ್ರ ಬಿದಿಗಿದ್ರೆ ಇವಾಗ ಅದೇ ಹಬ್ಬನೂ ಆಕೈತೆ, ಮನೆ ಸ್ವಚ್ಛ ಮಾಡೋದು ಆಕೈತೆ. ಯಾಕೆ ಬೇಕು, ಎಷ್ಟಾಗಲಿ ಒಂದು ಸ್ವಲ್ಪ ಸಾವಕಾಶ ಕೆಲಸ ಮಾಡ್ಕೊಂಡ್ರೆ ಆಕೈತಿ. ಮುಂಜಾನೆ ಹೇಳಿದ್ನಿ ನೋಡಿ, ಇವತ್ತು ಬೇಡ ಒಂದು ಸ್ವಲ್ಪ ಹಂಚಿ ಗಿಂಜಿ ಗುಡ್ಸ್ಕೊಡುವಂತೆ ಅಪ್ಪ ಅಂತಂದ್ರೆ, ಇಲ್ಲ ನಾನು ಹೋಗ್ತೀನಿ, ಆಗೋದಿಲ್ಲ ಅಲ್ಲಿ ಹೋಗ್ತೀನಂತ ಹೋಗ್ಬಿಡ್ತೆ. ಇಲ್ಲ ಸ್ವಲ್ಪ ಇದ್ದಿದ್ರೆ ಏನಾಗೋದೆ, ಮನೆ ಸ್ವಚ್ಛ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಅಲ್ಲಿ ಆ ಕಡೆ ಈ ಕಡೆ ಎತ್ತಿಡೋದು ಇರ್ತೈತಿ, ಎಲ್ಲ ಇರ್ತೈತಿ. ಹೋಗಿ ರಾಜು ಕುಡಿಸ್ ಬರ್ತಾನೆ ದನಗಳಿಗೆ ಇರುವಂತಂದ್ರೆ ಇದ್ದಿಲ್ಲ ನೋಡಿ. ದೊಡ್ಡ ದೊಡ್ಡ ಮಾತಾಡೋ ಕಷ್ಟ ಬರ್ತೈತೆ, ಇಂಥವೆಲ್ಲ ಮಾಡೋದಿಲ್ಲ. ಒಟ್ಟು ತಿನ್ಕೊಂಡು ಉಣ್ಕೊಂಡು ಆರಾಮಲ್ಲಿ ಹೊಲ್ದಾಗ ಮಕ್ಕೊಳಕ್ಕೆ ಬರ್ತೈತಂತ ಹೋಗ್ಬಿಡ್ತೈತಿ. ಸಾವಕಾಶ ಹಂಗೆ ಕೈ ಇಟ್ಕೊಂಡು ಹತ್ತೀನಿ. ಗಂಗಾಗಿ ಎಣ್ಣೆ ಹಿಡಿಯೋಕೆ ಕರೆಯತ್ತಿದ್ನಿ. ಮತ್ತು ಆಕೇನು ಅಡುಗೆ ಮನೆಯಾಗಿಂದ ಅಷ್ಟು ಪಾತ್ರೆ ಸಾಮಾನುಗಳೆಲ್ಲ ಅಲ್ಲಿ ಹಿತ್ತಲ ಕಡೆಗೆ ತೆಗೆದಿಡತ್ತಾಳೆ. ಮತ್ತೆ ಎಲ್ಲಿ ಕರೆಯೋದು, ಆ ಕಡೆಗೂ ಮತ್ತೆ ಹಂಗೆ ಕೆಲಸ ಉಳಿತೈತೆ. ಹೆಂಗೋ ಮಾಡ್ತೀನಿ ತಡಿ. ನಾನು ಹತ್ತಿ ಒಂದು ಸ್ವಲ್ಪ ಅವೇನು ಭಾಳ ಧೂಳಿಲ್ಲ, ಒಂದು 4-5 ತಿಂಗಳ ಹಿಂದೆ ಗುಡಿಸ್ಕೊಂಡೀನಿ. ಅದಕ್ಕೆ ಧೂಳಿಲ್ಲ. ಇಲ್ಲ ಅಂತಂದ್ರೆ ಭಾಳ ಧೂಳಿದ್ದಿದ್ರೆ ಹಿತ್ತಲ ಕಡೆ ಎಲ್ಲ ಪಾತ್ರೆ ಸಾಮಾನು ಇಡಕ್ಕೆ ಆಗ್ತಿದ್ದಿಲ್ಲ. ಆ ಕಡೆ ತೊಳ್ಕೊಂಡ್ರು ಆಕೈತೆ. ಏನು ಎದುರಿಗಿರೋದಷ್ಟ ಒಂದು ಸ್ವಲ್ಪ ಹಂಚಿ ಗುಡಿಸ್ಕೊಂಡು ಬರ್ತೀನಿ. ಮತ್ತು ಮಳೆಗಾಲದೊಳಗೆ ಎಲ್ಲ ಸ್ವಚ್ಛ ಆಗ್ತಾವೆ. ಮತ್ತು ಈಗೇನು ಮತ್ತು ಹಬ್ಬಕ್ಕೆ ಎಲ್ಲ ಮನೆ ಸ್ವಚ್ಛ ಮಾಡತ್ತೀವಂತ ಹತ್ತಿ ಗುಡಿಸ್ಕೊಳ್ಳೋದಿದೆ. ಆಮೇಲೆ ಹತ್ತಿದ್ನವ ಮ್ಯಾಗ ಒಂದು ಟ್ಯಾವೆಲ್ ತೊಗೊಂಡು ಬಂದಿದ್ರೆ ಆಗೋದು ತಲೆ ಮ್ಯಾಗ ಹಾಕೊಳಕ್ಕೆ. ಇರಲಿ ಸರಿ, ಈಗ 10:30-11 ಗಂಟೆ ಆಗೈತೆ. ಬಿಸಿಲೇನು ಅಷ್ಟು ಹತ್ತತಿಲ್ಲ. ಜಲ್ದಿ ಒಂದು ಸ್ವಲ್ಪ ಗುಡಿಸ್ಕೊಂಡು ಕೆಳಗೆ ಇಳಿದ್ಬಿಡ್ತೀನಿ. ಕಸ್ಬರ್ಗೆ ಎಲ್ಲೈತದೆ? ಅಯ್ಯ ನನ್ನ ಮರುವಿಗೆ ಇಷ್ಟು ಕಸ್ಬರ್ಗೆ ಅಲ್ಲಿ ಕೆಳಗೆ ಐತೆ. ನಾನು ನೋಡಿದ್ರೆ ಮ್ಯಾಲೆ ಹತ್ತು ಬಿಟ್ಟಿನಲ್ವ. ಈಗ ಎಂತೆಂಥ ಮರು ಇರ್ತಾವೆ ನೋಡವ. ನಾನು ಒಂದು ಸ್ವಲ್ಪ ಮ್ಯಾಲಾದ್ರೆ ಬಿಸಾಕಿ ಆಮೇಲೆ ಆದರೂ ಹತ್ತಲಿಲ್ಲ, ಕೆಳಗೆ ಬಿಸಾಕಿ ಮ್ಯಾಲೆ ಹತ್ತೀನಿ. ಹುಚ್ಚಿ ಹೋದಂದು ಏನು ಮರುವ ಏನವ. ಈಗ ಗಂಗಾ ಕರಿಬೇಕು. ಗಂಗಾ ಗಂಗಾ ಅಕ್ಕಿ ಕೇಳಿಸೋದಿಲ್ಲ. ಈಗೆಲ್ಲ ಪಾತ್ರೆ ಸಾಮಾನುಗಳು ತೆಗಿತಾಳೆ. ಅಲ್ಲಿ ಗಲ ಬಲ ಅನ್ನೋ ಸೌಂಡಿಗೆ ಕೇಳಿಸೋದೇ ಇಲ್ಲ. ಏನು ಮಾಡ್ಲವ ಈಗ, ಮತ್ತೆ ಇಳಿಬೇಕಾಕೈತೆ. ಏನು ನನ್ನ ಪಜೀತಿ. ಸ್ಕೂಟಿ ಇಲ್ಲ ನೆರಳಾಗ ನಿಲ್ಸೋಕಿಂತಡಿ. ಮತ್ತೆ ಅಲ್ಲಿ ಮನೆ ಮುಂದೆ ಜಾಗ ಎಲ್ಲ ಬಿಸಿಲೈತೆ, ಬಿಸಿಲಾಗಕೈತಿ. ಮತ್ತೆ ಇಲ್ಲ ನಿಲ್ಸೋಕಿನಿ. ಹಾ, ಅಮ್ಮ ಯಾಕೆ ಹಂಚಿನ ಮ್ಯಾಗ ಹತ್ತು ಕೂತ್ಕೊಂಡೈತಲ್ಲಿ? ಅಮ್ಮ ಏನಾದರೂ ಒಣ ಹಾಕತೈತೇನು? ಅಮ್ಮ ಏನು ಮಾಡತ್ತೆ ಅಲ್ಲಿ? ಹಂಚು ಗುಡ್ಸಾಕ ಹತ್ತೀನಂದ್ರೆ ಬೈತಾನೀಗ. ನಾನು ಹತ್ತಿದ್ದಿಲ್ಲ, ಯಾಕೆ ಹತ್ತಿದ್ದೆ ಅಂತ ಮೊದಲೇ ಹೇಳೋಗಿದ್ದ ಅವನು. ಹತ್ತು ಬೇಡಮ್ಮ, ನಾನು ಬೇಕಿದ್ರೆ ಗುಡಿಸ್ತೀನಂತೆ. ಏನು ಹೇಳೋಣವ ಈಗ. ಏನಿಲ್ಲಪ್ಪಯ್ಯ, ಅದೇ ಇವನು ಗುಂಡಂದು ಬಾಲ್ ಹೋಗಿತ್ತಂತ ಮ್ಯಾಲೆ, ಅದಕ್ಕೆ ನೋಡಕ್ಕೆ ಬಂದಿದ್ನಿ ನೋಡಿ. ಹೌದಾ? ಏನು ಹೇಳೋ ಇಲ್ಲಲ್ಲ ನನ್ನ ಗುಂಡ. ಸರಿ ಆಯ್ತು ಬಾರಮ್ಮ, ಮ್ಯಾಲದು ಹತ್ತಬೇಡ ಅಂತ ಎಷ್ಟು ಸತಿ ಹೇಳಿ ನಿನಗೆ. ಆ ಥಾಟ್ ಭಾಳ ಇದಾಗೈತೆ. ಅದು ಮ್ಯಾಲದು ಹತ್ತಿ ಗುಡಿಸೋದದು ಮಾಡಬೇಡಮ್ಮ. ಇಳಿ ಕೆಳಗೆ ನಾನು ನೋಡ್ಕೊಂಡು ತೊಗೊಂಡ್ಬರ್ತೀನಿ ಅದು ಬಾಲ್. ಇಲ್ಲಪ್ಪಯ್ಯ, ನೋಡಿದ್ನಿ. ಏನು ಹಿತ್ತಲ ಕಡೆಗೆ ಹೋಗಿ ಬಿದ್ದೈತೆ ಏನ? ಇಲ್ಲ ಐತಜ್ಜಿ, ಇಲ್ಲ ಐತಜ್ಜಿ, ತೆಗೆದಿಡು ಶಾಲೆಯಿಂದ ಬರೋ ಮಟ ಅಂತ ಹೇಳಿದ್ದೆ. ಅದಕ್ಕೆ ನೋಡಕ್ಕೆ ಬಂದಿದ್ನಿ. ಹೇಳಿ ಅದ ತಡಿ ಅಪ್ಪಯ್ಯ. ಅಯ್ಯೋ ಹಂಚು ನೋಡಿ ಎಷ್ಟು ಧೂಳಾಗಿದಾವೆ. ಮತ್ತೆ ಈಗ ಹೆಂಗೂ ಮನೆ ಸ್ವಚ್ಛ ಮಾಡತ್ತೀವಿ, ಗುಡಿಸ್ಬಿಡ್ಲಿ? ಏನು ಬೇಡಮ್ಮ, ಥಾಟ್ ಎಲ್ಲ ಟೊಳ್ಳಾಗೈತದ, ಹತ್ತಕ್ಕೆ ಹೋಗ್ಬೇಡ ಅಂತ ಎಷ್ಟು ಸತಿ ಹೇಳಿ ನಿನಗೆ. ಹೊಸ ಬಾಂಬು ಹಾಕಿ ಥಾಟ್ ಮಾಡಿಸ್ಬೇಕದು. ಅಲ್ಲಿ ಮಟ ಹತ್ತಿ ಎಲ್ಲ ಇದು ಮಾಡಕ್ಕೆ ಹೋಗ್ಬೇಡ. ಅದ್ರಾಗ ಅವು ಮಂಗ್ಯಾಗಳು ಒಂದು ಅಡ್ಡಾಡ್ತಾವು, ಎಲ್ಲ ಹಂಚುಗಳು ಎಲ್ಲವೂ ಹೊಸ ಹಾಕ್ಬೇಕದು. ಬ್ಯಾಡ್ ತಗೋ ಇಳಿ. ಇಲ್ಲ ಅಂತಂದ್ರೆ ಹಂಗೂ ಸ್ವಚ್ಛ ಮಾಡ್ಬೇಕಂದ್ರೆ ನಾನು ಒಂದು ಸ್ವಲ್ಪ ಗುಡಿಸ್ಕೊಡ್ತೀನಿ ಬಾ. ಬೇಡಪ್ಪಯ್ಯ, ಮತ್ತೆಲ್ಲ ಇಲ್ಲಿ ಬಿಸ್ಲಾಗ ಬರ್ತಿ. ಹೆಂಗೋ ಹತ್ತು ಬಿಟ್ಟಿನಿ, ಅದೊಂದು ಸ್ವಲ್ಪ ಕಸ್ಬರಿ ಕೈ ಕೊಡ್ತೀನಿ ನೋಡಿ. ನಾನೇನು ಭಾಳ ಆ ಕಡೆಗದು ಹೋಗೋದಿಲ್ಲ. ಎದುರಿಗೆ ಒಂದು ಸ್ವಲ್ಪ ಅವು ಎಲೆ ಬಿದ್ದಿದ್ದಾವೆ ಬಿಸ್ಲಾಗೆಲ್ಲ, ಗಾಳಿಗೆ ಹಾರಾರಿ ಅವು ಎಲೆ ಅಷ್ಟೇ ಒಂದು ಸ್ವಲ್ಪ ಗುಡಿಸ್ಕೊಂಡು ದುಣ್ಣಗೆ ಮಾಡ್ಕೊಂಡು ಬರ್ತೀನಿ. ಮತ್ತೆ ಎದ್ದೇಳೋದಿಲ್ಲ ನಾನು. ಹಂಗೆ ಕುಂತ ಸ್ವಲ್ಪ ಸರ್ಕೊಂಡು ಹೋಗಿ ಗುಡಿಸ್ತೀನಿ. ಕೊಡಪ್ಪಯ್ಯ, ಕೆಳಗೆ ಬಿದ್ದಿದ್ದದ ಒಂದು ಸ್ವಲ್ಪ ಕಸ್ಬರಿಗೆ ಕೊಡು. ಬ್ಯಾಡ್ ಅಂದ್ರೆ ಕೇಳಮ್ಮ, ಹಬ್ಬಕ್ಕೇನು ಅಷ್ಟು ಮನೆ ಸ್ವಚ್ಛ ಮಾಡ್ಬೇಕು ಅನ್ನೋದೇನು ರೂಲ್ಸ್ ಐತೆ? ರೂಲ್ಸ್ ಏನಿಲ್ಲ, ನಮ್ಮ ಸಮಾಧಾನಕ್ಕೆ ಮಾಡೋದಪ್ಪಯ್ಯ. ಈಗೆಲ್ಲ ಸ್ವಚ್ಛ ಮಾಡ್ತೀವಿ, ಬೆಡ್ಶೀಟ್ ಕೌದಿ ಒಗೆಯೋದು, ಪಾತ್ರೆ ಸಾಮಾನುಗಳು, ಮತ್ತು ಇದೊಂದು ಹಂಗೆ ಉಳಿದು ಬಿಡ್ತದಂತ ನಾನು ಇದು ಮಾಡತ್ತೀನಿ. ಕೊಡಪ್ಪಯ್ಯ, ಇರ್ಲಿ ಕೊಡು ಅದೀಗ. ಅತ್ತೆ ಸೊಸೆ ಸರಿಯಾಗಿದ್ದೀರಿ ನೋಡಮ್ಮ ನೀವು. ಹಬ್ಬಕ್ಕೆ ಮನೆ ಸ್ವಚ್ಛ ಮಾಡ್ಕೊಳಕ ಬೇಕಲ್ಲಪ್ಪಯ್ಯ, ಏನು ಹಂಗೆ ಬಿಡಕ್ಕಾಕೈತೆ? ಹೌದು, ನೀನು ಯಾಕೆ ವಾಪಸ್ ಬಂದೆ ಮತ್ತೆ? ನಾನು ಅದ ರೇಷನಿನ ಚೀಟಿ ನೀವು ಬರ್ಕೊಟ್ಟಿದ್ದ ಇಲ್ಲ ಬಿಟ್ಟು ಹೋಗ್ಬಿಟ್ಟಿನಿ ಮನ್ಯಾಗ. ಅಲ್ಲಿ ಶಾಲೆ ಹತ್ರಕ್ಕೆ ಹೋದಾಗ ಈಗ ನೆನಪಾತು, ಮತ್ತೆ ವಾಪಸ್ ಬಂದಿ ನೋಡಿ. ಎಲ್ಲಿ ಎಲ್ಲ ಸ್ವಚ್ಛ ಮಾಡಿದಿರಿ? ಆ ಕಿಟಕಿಯಾಗಿರೋ ಎಲ್ಲ ಅದು ಬುಕ್ ಇತ್ತು ನೋಡು, ಅದೆಲ್ಲ ಇಟ್ಟಿರಿ? ಚೀಟಿ ಇಲ್ಲ, ಕಿಟಕಿಯಾಗ ಮರ್ತೋಗಿದೆ. ಅದು ಹೇಳಿದ್ನಿ ನಾನು, ಜೋಬೊಳಗೆ ಹಾಕುವಪ್ಪಯ್ಯ ಅಂತಂದ್ರೆ, ಇಲ್ಲ ಬುಕ್ನಾಗ ಐತೆ, ಹೋಗ್ಬೇಕಾದ್ರೆ ತಗೊಂಡು ಹೋಗ್ತೀನಿ ಅಂತಂದು ಮರ್ತ ಹೋದಿ ನೋಡಿ. ಚಲೋ ಆತ್ ತಗೋ. ಇಲ್ಲ ನೆನಪಾತಿ, ಇಲ್ಲ ಅಂದ್ರೆ ಪಟ್ನದಿಂದ ವಾಪಸ್ ಬರೋದಾಕಿತ್ತು ನೀನು. ಅಲ್ಲ ಇರ್ಬೇಕು ನೋಡಪ್ಪಯ್ಯ, ಏನು ಮುಟ್ಟಿಲ್ಲ ನಾವು ಕಿಟಕಿಯಾಗಿಂದ, ಎಲ್ಲ ಅಲ್ಲ ಐತೆ. ನೋಡಿ ತಗೊಂಡೋಗಿ. ಹೌದಾ? ಆತಡಿ ತಗೊಂಡೋಗ್ತೀನಿ. ಇದು ತೆಂಗಿನಕಾಯಿ ಎಷ್ಟು ಹೇಳಿದೆಯಮ್ಮ ನೀನು? ತೆಂಗಿನಕಾಯಿ ಏನು ಹೇಳಿಲ್ಲ ಚೀಟ್ಯಾಗ. ಬ್ಯಾಡ ತಗೋಪ್ಪಯ್ಯ, ನಾವು ಸೀರೆ ತರಕ್ಕೆ ಹೋಗ್ಬೇಕಂತಿದ್ದೀವಿ. ಅವತ್ತು ತಗೊಂಡು ಬರ್ತೀನಿ ತಗೋ. ಮತ್ತು ಅವು ತೆಂಗಿನಕಾಯಿ ತಂದಿಟ್ರೆ ಭಾಳ ದಿನ ಆಕೈತೆ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಅವೆಲ್ಲ ಅವತ್ತು ತೊಗೊಂಡು ಬರ್ತೀವಿ ತಗೋ. ಸೀರೆ ತೊಗೊಂಡು ಬರಕ್ಕೆ ಹೋಗಿ ನೋಡು, ಅವತ್ತು ತೊಗೊಂಡು ಬರ್ತೀವಿ. ಸಾಕು, ಈ ಚೀಟಾಗಿರೋ ಅಷ್ಟು ಸ್ವಲ್ಪ ತೊಗೊಂಡು ಬಾ ನೋಡೋಣ. ಬೇಕಾಗಿರೋದು ಏನಾದರೂ ಒಂದು ಸ್ವಲ್ಪ ಮರ್ತು ಬಂದ್ರೆ ಅವತ್ತು ಹೋಗ್ತೀನಿ, ಅವಾಗ ತೊಗೊಂಡು ಬರಕ್ಕೆ ಬರ್ತೈತಿ.
ಇವತ್ತ ತಗೊಂಡ್ ಬರ್ತೀನಿ ತಗೋ ಅಮ್ಮ. ಮತ್ತ ಅವತ್ತು ವಜೆದ್ ಎಲ್ಲ ಹೊತ್ಕೊಂಡ್ ಬರ್ತೀರಿ. ನಮ್ ಫ್ರೆಂಡ್ ಅವ್ರದ್ದು ತೆಂಗಿನಕಾಯಿ ತೋಟ ಐತೆ. ಇವತ್ತು ಅವ್ರ ಸಂತ್ಯಾಗ ಮಾರಾಕ್ ಬರ್ತಾರಿ. ಪರಿಚಯ ಐತಲ್ಲ, ಮತ್ತ 50 ರೂಪಾಯಿ ಇರೋ ಕಾಯಿ ಒಂದ್ 30 ರೂಪಾಯಿ 35 ರೂಪಾಯಿ ಹಂಗ ಹಾಕೊಟ್ರ ಒಂದ್ 5-6 ತಗೊಂಡ್ ಬರ್ತೀನಿ ತಗೋ. ಹೌದಾ? ಹಂಗಾದ್ರೆ ತಗೊಂಡ್ ಬಾರಪ್ಪ. ಭಾಳ ಬೇಡ, ಒಂದು 4 ಸಾಕು. ಮತ್ತು 5-6 ಅಂತಂದ್ರೆ ಅದು ಎಲ್ಲಿ ಪಿಶಿ ಒಳಗೆ ಇಟ್ಕೋತಿ, ಮತ್ತು ನಿಂಗೆ ವಜೆ ಹಾಕೈತೆ ಹೊತ್ಕೊಂಡು ಬರಾಕೆ. ಒಂದು 4 ತಗೊಂಡ್ ಬಾ ಸಾಕು. ಇಲ್ಲ ನಮ್ಮವ್ವ ಇದಾವ ಕಾಯಿ, ಏನು ಸಾರಿಗೆ ಪಾರಿಗೆ ಹಾಕಾಕಿ ಒಂದು ಸ್ವಲ್ಪ ದೊಡ್ಡವು ಇರಬೇಕು ವಾಟೆ ಅಂತ ತಗೊಂಡ್ ಬರೋದದು. ಆತ ತಗೋ. ಹಂಗ ಅದೊಂದು ಸ್ವಲ್ಪ ಕಸ್ಬರಿಗೆ ಬಿಸಾಕಪ್ಪ. ಬಿಸಾಕಿ ಒಳಗೆ ಹೋಗಿ ಅದೇನು ಚೀಟಿ ಎಲ್ಲಿಟ್ಟಿ ನೋಡಿ ತಗೊಂಡು. ಬ್ಯಾಡ್ ಅಂದ್ರೂ ಕೇಳೋದಿಲ್ಲ ನೋಡಮ್ಮ ನೀನ್. ಇರ್ಲಿ ಕೊಡಿ, ಹತ್ತು ಬಿಟ್ಟಿನ ಬರ ಗುಡ್ಸ್ಕೊಂಡು ಬರ್ತೀನಿ. ಅದೆಷ್ಟೊತ್ತಾಕೈತೆ ಅದು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಬಾಗಿಲು ಹೇಳ್ಕೊಂಡೋಗ ಬೇಕು. ಮತ್ತೆ ಆ ಕಡೆ ಈ ಕಡೆ ಓಡಾಡತಾವು. ಹಾಲಿನ ಪಾತ್ರೆ ಎಲ್ಲ ಕೆಳಗ ಐತದ, ಬಾಗಿಲು ಹೇಳ್ಕೊಂಡೋಗ. ಹೌದಾ? ಹ್ಮ್ ಹಾ ತಗೋಮ್ಮ. ಅತ್ತೆಯವ್ರ ಹಂಚಿನ ಮ್ಯಾಗ ಹತ್ತಿದಾರ ಅನಿಸ್ತೈತೆ. ಗುಡ್ಸೋದು ಸೌಂಡ್ ಬರತೈತೆ. ಹೋಗ್ದಿರೋ ಇವು ಕೌದಿ ಚಕಡಿ ಗಾಡಿ ಮ್ಯಾಗ ಹಾಕಿ ಬರ್ತೀನಿ ನಿಂದ್ರ. ಇಲ್ಲಾಂದ್ರೆ ಧೂಳು ಬರ್ತೈತಿ ಈ ಕಡೆಗೆ. ಅವು ಇನ್ನೂ ಡಬ್ಬಿ ಅವೆಲ್ಲ ತೊಳೆಯವಿದಾವೆ ನೋಡೋಣ. ಈ ಕಡೆದು ಎಲ್ಲ ಹಂಚಿನ ಮ್ಯಾಗಿನ ಗುಡ್ಸೋದಾದ್ರೆ ಇವು ತೊಳೆದ್ರೆ ಹಾಕೈತೆ. ಆಮೇಲೆ ಅಲ್ಲಿ ಹೊರಗಡೆ ಒಂದು ಸ್ವಲ್ಪ ಕಸ ಗುಡಿಸಿ ಬಂದು ಎಲ್ಲ ಪಾತ್ರೆ ಸಾಮಾನುಗಳು ಬಿಸಿಲಾಗಿಟ್ರೆ ಹಾಕೈತೆ. ಓ, ನಮ್ ಮೇಡಮ್ ಅವ್ರು ಇಲ್ಲಿದ್ದಾರೆ ಇತ್ತಲ್ ಕಡೆಗೆ. ನಾನು ಅಲ್ಲಿ ಒಳಗೆ ಹೋಗಾತೀನಿ. ನೋಡಿದ್ರ ಇಲ್ಲಿದ್ದಾಳೆ. ಮಾಡ್ತೀನಿ ತಡಿ. ಯಾರು? ಗಂಗಾ, ಏನತ್ತೆ? ಅಯ್ಯೋ ರೀ, ನೀವ ಎಷ್ಟು ಕೆಟ್ಟದ್ರು ಬಿಟ್ನಿ ನಾನು. ಹಾರಿ ಅತ್ತೆ, ಏನಿಲ್ರಿ. ಹುಷಾರವ. ಮತ್ತು ಅವು ಮ್ಯಾಲಿನ ಪಾತ್ರೆ ಅದು ಏನು ಇಳ್ಸಕ್ಕೆ ಹೋಗ್ಬೇಡ, ಬರ್ತೀನಿ ನಾನು. ಆಯ್ತ್ರಿ ಅತ್ತೆ. ನಿಜ ಹೆದರ್ಕೊಂಡ? ಇಲ್ಲ, ನಿಮ್ಗೆ ನೀವು ನೋಡಿದ್ರೆ ಪ್ಯಾಟೆಗೆ ಹೋಗಿದ್ದೀರಿ. ಯಾರು ಬಂದು ಹಿಂಗೆ ಮಾಡಿದ್ರು ಅಂತ ಭಯ ಆಗ್ಬಿಡ್ತು ನನಗೆ. ಮತ್ತೆ ವಾಪಸ್ ಬಂದ್ರಿ? ಅದು ನಿಂಗ್ ನೋಡ್ಬೇಕು ಅನಿಸ್ತಾ, ಅದಕ್ಕೆ ವಾಪಸ್ ಬನ್ನಿ. ಇದ ಬ್ಯಾಡ ಅನ್ನೋದು. ಎದಕ್ ಬಂದ್ರಿ ಹೇಳ್ರಿ? ರೇಷನ್ ನಿನ್ ಚೀಟಿ ಮರ್ತೋಗಿದ್ನಿ ಹೇಳ, ಅದನ್ನ ತಗೊಂಡೋಗಕ್ ಬಂದಿದ್ನಿ. ಮತ್ ನೀನ್ ಎಲ್ಲಿ ಒಳಗ್ ಕಾಣತಿರ್ಲಿಲ್ಲ. ಎಲ್ಲೋದ್ಲು ನನ್ನ ಹೆಂಡ್ತಿ ಅಂತ ಹುಡ್ಕೊಂತ ಬಂದಿ. ಹಿತ್ತಲ್ ಕಡೆಗಿದ್ದಿ. ಅದಕ್ಕೆ ನಿಂಗೆ ಗೊತ್ತಾಗ್ದಂಗ ಬಂದಿಂದ ಕಡ್ಸಿಂದ ಹಿಡಿದ್ನಿ. ಆತ ತಗೋ, ಬಿಸ್ಲಾಗತ್ತೈತೆ, ಹೊರಡ್ತೀನಿ ನಾನು. ಹುಷಾರು. ಎಲ್ಲ ಒಂದೇ ಸಲಕ್ ಮಾಡ್ಬಿಡ್ರಿ ಕೆಲಸ. ಅಮ್ಮಗಂತೂ ಬುದ್ಧಿನ ಇಲ್ಲ. ಹೇಳಿನಿ ಹತ್ ಬೇಡಮ್ಮ ಅಂತಂದ್ರು ಮತ್ತು ಅಲ್ಲಿ ಮ್ಯಾಲಿಗೆ ಬಿಸ್ಲಾಗತ್ತಿ, ಅದು ಹಂಚ್ ಗುಡ್ಸತೈತೆ. ಇನ್ನೂ ಹಬ್ಬ ಎಷ್ಟು ದಿನ ಐತೆ. ಸಾವಕಾಶ ಮಾಡ್ರಿ. ಒಂದೇ ದಿನಕ್ಕೆಲ್ಲ ಮುಗಿಸ್ಬೇಕು. ಅವಕ್ಕೆ ಉದಿ ಹೋಗಿಯೋದು, ಪಾತ್ರೆ ಸಾಮಾನುಗಳು ಎಲ್ಲ ಒಂದೇ ಸಲಕ್ ಮಾಡ್ಬೇಕಂತಿದ್ದೀರಿ ಹೆಂಗ್ ನೀವು? ಒಂದೇ ದಿನಕ್ಕೆ ಯಾರು ಮುಗ್ಸಾತಾರಿ ಸಾಹೇಬ್ರಿ? ಇನ್ನು ಕೆಲಸ ಭಾಳ ಐತೆ. ಇವತ್ತು ಮನೆ ಸ್ವಚ್ಛ ಮಾಡ್ಕೊಳ್ಳೋದು, ಮತ್ತು ಪಾತ್ರೆ ಸಾಮಾನುಗಳು ತೊಳೆದು ಬಿಸಿಲಲ್ಲಿಡೋದು ಅಷ್ಟೇ ರೀ ಇವತ್ತು ನಮ್ಮ ಪ್ರೋಗ್ರಾಮು. ಮತ್ತು ನಾಳೆಕಿಗೆ ಬೆಡ್ಶೀಟ್ಗಳು ಒಗ್ಯಾಕೆ ತೊಟ್ಟಿ ಹತ್ರಕ್ಕೆ ಹೋಗ್ಬೇಕಂತ್ರಿ. ಇವು ಕೌದಿಗಳು ತೊಗೊಂಡಿರೋ 4-5 ಮತ್ತು ಅವು ವಜೆ ಇರ್ತಾವಲ್ರಿ. ಇವತ್ತು ನೀರು ಬಂದಿದ್ದು, ಹಾಗಾಗಿ ಇವನ್ನಷ್ಟೇ ಒಂದು ಸ್ವಲ್ಪ ಸೋಪಿನ ಪುಡಿ ಹಾಕಿ ಹಿಂಡಾಕಿದ್ವಿ ರೀ. ಅಷ್ಟೇ, ಭಾಳ ಮಾಡೋದಿಲ್ಲ ಬಿಡ್ರಿ ನಾವು. ಹೌದೌದು ಪಾಪ, ನೀವು ಅತ್ತೆ ಸೊಸೆ ಸೇರ್ಕೊಂಡ್ರೆ ಏನೇನ್ ಕೆಲಸನ ಮಾಡೋದಿಲ್ಲ, ಸುಮ್ಮನೆ ಕುಂತ್ ಬಿಡ್ತೀರಲ್ಲ. ಆದ್ರೂ ಸಾವಕಾಶ ಮಾಡ್ರಿ. ಮ್ಯಾಲ ಹತ್ತೋದು ಇಳಿಯೋದೆಲ್ಲ ಮಾಡ್ತಿರ್ತೀರಿ. ಮ್ಯಾಲ ಹತ್ತೈತಮ್ಮ. ಅದಾದ್ರೆ ಒಂದ್ ಸ್ವಲ್ಪ ಏನಿ ಹಿಡ್ಕೊ, ಇಳಿಬೇಕಾದ್ರ ಅಮ್ಮಂಗ. ಆತ ತಗೋ, ಬರ್ಲ ನಾನು. ಆಯ್ತು ತಗೊಳ್ರಿ. ಯಾಕೆ ಅಷ್ಟು ಸಾವಕಾಶ ಮಾತಾಡತಿ? ಓ, ಚಾರ್ಜ್ ಖಾಲಿ ಆದಂಗೆ ಐತೆ ಮೇಡಮ್ ಅವ್ರದ್ದು, ಅದಕ್ಕೆ ಅಷ್ಟು ಸಾವಕಾಶ ಮಾತಾಡತಿ. ಹೋಗ್ ನೀರ್ಗೀರ್ ಕುಡ್ದು ಒಂದ್ ಸ್ವಲ್ಪ ಏನಾದ್ರು ಹೊಟ್ಟೆಗೆ ತಿಂದ ಆಮೇಲೆ ಮಾಡ್ರಿ. ಆಯ್ತು, ಬಾಯ್. ಬರ್ಲಾ? ರೀ, ಹಾ ಹೇಳ್ದಂಗ. ಬಿಸ್ಲಾಗ ಹೋಗತ್ತೀರಿ, ಸಾವಕಾಶ ಹೋಗ್ರಿ. ಅಷ್ಟ? ಆತ್ ತಗೋ. ಓಕೆ, ಬರ್ಲಾ? ಆಯ್ತ್ರಿ, ಹೋಗಿ ಬರ್ರಿ. 2 ಗಂಟೆಗಳ ನಂತರ. ಇನ್ನೊಂದ್ ಸ್ವಲ್ಪ ತಗೊಳ್ರಿ. ಬ್ಯಾಡ ಸಾಕು ತಗೋ. ಲೋಟ ತುಂಬಿರೋದೈತಿದೆ. ಹುಡುಗರು ಒಂದಕ್ಕಿಗೆ ಬಿಟ್ಟಾಗ ಬಂದ್ರೆ ಕುಡಿತಾರೆ. ಇಡೋ ಒಂದು ಪ್ಲೇಟ್ ಮುಚ್ಚಿ ಇಡೋಗ ಬಂದ್ರೆ ಕುಡಿತಾರ ಅವ್ರು. ಏನು ಬಿಸ್ಲವ ಇದು. ಹಂಚಿನ ಮ್ಯಾಗಿಂದ ಇಳ್ದು ಯಾವಾಗ ಬರ್ತೀನಿ ಅನ್ಸತೈತಿ ನೋಡಿ ಕೆಳಗೆ. ಅಷ್ಟು ಜಳ ಬಡಿಯತೈತೆ. ಇನ್ನು ಈಗ ಹತ್ತಿದ್ದಿದ್ರೆ ಫಜಿತೈತಿ ನೋಡವ. ಹೆಂಗೋ 10:30 11 ಗಂಟೆ ಹಂಗೆ ಇಳಿದ್ನಿ, ಚಲೋ ಆತು ನನ್ನ ಬಾಳ್ವಿ. ಈಗ ಹತ್ತಿದ್ದಿದ್ರೆ ಏನಾಗ್ತೈತೆ? ಏವ ಈಗ ನೋಡಿ, ಪಾತ್ರೆ ಸಾಮಾನುಗಳು ಅಷ್ಟು ಒಣಗಿದಾವು. ಒಳಗಿಂದ ಒಂದು ಸ್ವಲ್ಪ ನೆಲ ಒರೆಸ್ಕೊಂಡು ಎಲ್ಲ ಜೋಡಿಸ್ಕೊಂಡ್ಬಿಡೋಣ. ಜೋಡಿಸಿದ್ರೆ ಅದೊಂದು ಕಡೆಗೆ ಆಗ್ಬಿಡ್ತೈತೆ ಕೆಲಸ. ನಾಳೆಗೆ ಈಗ ಒಂದು ಸ್ವಲ್ಪ ನೀನು ಅವು ಬಟ್ಟೆ ಮಡ್ಚೋಬಿಡವು. ಬಟ್ಟೆ ಮಡ್ಚಿಡು. ನಾನು ನಿಮ್ಮ ಮಾವ ಹೋಗಿ ನಸಕ್ನಾಗ ಒಂದು ಸ್ವಲ್ಪ ಅವು ಬೆಡ್ಶೀಟ್ಗಳೆಲ್ಲ ಹಾಕ್ಕೊಂಡು ಬಂದುಬಿಡ್ತೀವಿ. ಎಲ್ಲ ಆಗ ಬಿಡ್ತೈತೆ. ಎಲ್ಲ ಆದರೆ ಇನ್ನೇನು ನಾವು ಸಾರಿಸೋದು ನಾಳೆಗೆ ನೋಡೋಣ. ಇದು ಅಂಗಳ ಸಾರಿಸೋದು ಇಲ್ಲ ನಾಡಿದ್ರಾಗ ಸಾರಿಸ್ಕೊಂಡ್ರೆ ಆಕೈತೆ. ಅತ್ತೆ ಸೊಸೆ ಇಬ್ಬರು ಸೇರ್ಕೊಂಡು ಮನೆ ಸ್ವಚ್ಛ ಮಾಡ್ಕೊಳತ್ತಾರೆ ಇವ್ರಿ. ಭಾರಿ ಚಾಪ್ಟರ್ ಐತೆ ನೋಡಿ. ಗಿರಿಜಾಕ ಕೇಳಿದ್ರೆ ಇಲ್ಲವ ಇನ್ನು ಯಾವಾಗ ಕೈ ಹತ್ತೈತೆ ಏನೋ, ಬರೀ ಹೊಲ ಕಡೆಗೆ ಹೋಗೋದು ಆಗತೈತೆ ಅಂತ ಹೇಳ್ತೆ. ಇವತ್ತು ನೋಡಿದ್ರೆ ಅಲ್ಲೇ ಎಲ್ಲ ಪಾತ್ರೆ ಸಾಮಾನುಗಳು ತೊಳೆದು ಎಲ್ಲ ಸ್ವಚ್ಛ ಮಾಡ್ದಂಗಿದ್ದಾರೆ. ಏನು ಗಿರಿಜಾಕ ಮನೆ ಸ್ವಚ್ಛ ಮಾಡತ್ತೀರಿ? ಬಾರ ಸುಶೀಲ, ಶರ್ಬತ್ ಕುಡಿ ಬಾ. ಇರ್ಲಿ ಕುಡಿ. ಪಾಪ ಕೆಲಸ ಮಾಡಿದನು ಕುಂತೀರಿ ನೀವು. ಇನ್ನೊಂದು 2-3 ದಿನ ಆದ್ರೆ ಲೇಟ್ ಆಕೈತೆ. ಯಾವಾಗ ಕೈ ಹತ್ತೈತೆ ಏನೋ ಅನ್ನತ್ತಿದ್ದಿ ಅಲ್ಲೇ ಎಲ್ಲ ಸ್ವಚ್ಛ ಮಾಡ್ಕೊಳತ್ತೀರಿ ನೀವು. ನಮ್ದು ಇನ್ನೂ ಯಾವ ಥರದ್ದು ಇಲ್ಲಕ್ಕ.
ನಾ ಬರೀ ಅದೇನದ್ ಸೀರೆ ತರಕ್ ಹೋಗೋದು ಅದ ಡಿಸ್ಕಷನ್ ಮಾಡತ್ತೀವಿ. ಅವತ್ತು ಹೋಗೋನೇನು ಇವತ್ತು ಹೋಗೋನೇನು ಅಂತ. ಬರ್ತೀಯಲ್ಲ ನಿನ್ನೆ? ನಾನು ನೋಡ್ಬೇಕು, ಇವತ್ತು ಇವು ಆದ್ರೆ ನಾಳೆ ಒಂದು ಸ್ವಲ್ಪ ಬೆಡ್ಶೀಟ್ಗಳು ತೊಳಿಬೇಕಂತ ಮಾಡೀನಿ. ಇಲ್ಲಾಂದ್ರೆ ಹೋಗ್ರಿ ನೀವು, ನಾನೇ ಯಾಕೆ ಬೇಕು? ಎಲ್ಲ ರೇಟ್ ಎಲ್ಲ ಚಲೋ ಮಾಡ್ತಿ ತಗೋ ನೀನು. ನಮ್ಮ ಹಬ್ಬಕ್ಕೆ ಸೀರೆ ಎಲ್ಲ ತಂದಿರೋ ಇದಾವ ಸುಶಿ, ಸುಮ್ಮನೆ ಯಾಕೆ ಬರೋದನ್ನತೀನಿ ನಾನು. ಒಂದಿನ ಆ ಕಡೆಗೆ ಆಗ್ಬಿಡ್ತೈತೆ, ಮತ್ತೆ ಏನು ಕೆಲಸ ಇಲ್ಲ ಬಗ್ಸೆ ಇಲ್ಲ. ಹೋಗ್ರಿ ನೀವು. ನೋಡು ಬರ್ತೀನಂತ ಹೇಳಿ ಈಗ ಬರಲ್ಲ ಅನ್ನತಿ. ಹೋಗಿ ಬರೋ ಬಾರಕ್ಕ, ಎಷ್ಟೊತ್ತಾಕೈತೆ? ಭಾಳ ಲೇಟ್ ಮಾಡೋದಿಲ್ಲ. ನಾವು 3 ಗಂಟೆ ಬಸ್ಸಿಗೆ ಇಲ್ಲ 1 ಗಂಟೆ ಬಸ್ಸಿಗೆ ಅಂದ್ರೆ ಬಂದ್ಬಿಡೋಣ. ಆ ಕಡೆ ಈ ಕಡೆ ಯಾವ ಅಂಗಡಿಗೂ ಹೋಗೋದು ಬೇಡ. ನಾವು ಹೋಗ್ತೀವಿ ನೋಡು, ಅದೇ ಅಂಗಡಿಗೆ ಹೋಗಿ ಸೀರೆ ಚಾಯ್ಸ್ ಮಾಡ್ಕೊಂಡು ಬಂದೇ ಬಿಡೋಣ. ಭಾಳ ಲೇಟ್ ಮಾಡೋದೇ ಇಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ ನಿನಗೆ. ಆತ ತಗೊಳ ಬರೋಣಂತೆ. ಶರ್ಬತ್ ಕುಡಿ ಬಾ ಈಗ. ಇರ್ಲಿ ಕುಡಿಯಾಕ ಎಷ್ಟು ಇರ್ತೈತೆ ಅದು. ಓಕೆ, ನಾನು ಹೋಗಿ ಅಡುಗೆ ಮಾಡ್ಬೇಕಿನ್ನು. ಸ್ವಲ್ಪ ಕುಡಿ ಬರ್ರಿ. ಆತಾತ ಒಂದು ಚೂರ ಹಾಕೊಡ್ರಿ, ಭಾಳ ಬೇಡ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರಿಗೆ ನಮ್ಮ ವಿಡಿಯೋಸ್ಗಳನ್ನ ಶೇರ್ ಮಾಡಿರಿ. ಆದಷ್ಟು ಹೊಸದಾಗಿ ಬಂದಿರೋ ಹೈ ಫೈಂಡ್ಸ್ ಅಂತ ಫೀಚರ್ ಬಂದೈತ್ರಿ, ಅದನ್ನು ಕೂಡ ಫೈಂಡ್ಸ್ ಕೊಡ್ರಿ ಅಂತ ಕೇಳ್ಕೊತೀನಿ ರೀ. ಆಯ್ತು ರೀ ಅಪ್ಪ, ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.